ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮಾಸ್ಕ್ ಮ್ಯಾನ್ ಕನ್ನಡ ಚಾನಲ್. ಈಗ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಇಂಡಿಯಾ ಹಾಗೂ ಶ್ರೀಲಂಕಾ ನಡುವಿನ ವುಮೆನ್ಸ್ T20 ಸರಣಿಗೆ ನಮ್ಮ ಇಂಡಿಯಾ ಟೀಮ್ನ ಆಯ್ಕೆಯಾಗಿದೆ. ಹೌದು, ಇವಾಗಷ್ಟೇ ಬಂದಿರೋ ನ್ಯೂಸ್ ಆಗಿರ್ತದೆ ಇದು. ಯಾರೆಲ್ಲ ನಮ್ಮ ಟೀಮ್ ಇಂಡಿಯಾದಲ್ಲಿ ಆಯ್ಕೆ ಆಗಿರ್ತಾರೆ ಅಂತ ನೋಡೋಣ. ಈ ಸರಣಿ ಏನುಂಟು 5 ಮ್ಯಾಚ್ಗಳ ಸರಣಿ ಆಗಿರ್ತದೆ. ಡಿಸೆಂಬರ್ 26ಕ್ಕೆ ಸ್ಟಾರ್ಟ್ ಆಗ್ತದೆ, ಅದು ಶ್ರೀಲಂಕಾದಲ್ಲಿ. ಮುಂದಿನ ವಿಶ್ವಕಪ್ನ ಯೋಚನೆಯಿಂದಾಗಿ ಈ ಸರಣಿಯನ್ನು ಆಯ್ಕೆ ಮಾಡಿದ್ದಾರೆ ನಮ್ಮ ಇಂಡಿಯನ್ಸ್ ಅಂತ ಹೇಳ್ಬೋದು. ಯಾಕಂದರೆ ಇದು ಇಂಡಿಯಾಕ್ಕೆ ಅಭ್ಯಾಸ ಪಂದ್ಯವೇ ಆಗಿರ್ತದೆ. ಯಾಕಂದರೆ 5 ಮ್ಯಾಚ್ ಸೀರೀಸ್ ಇಂಡಿಯಾ ಆಡಿದರೆ ಶ್ರೀಲಂಕಾದ ಕಂಡೀಷನ್ ಏನುಂಟು ಅದು ಇಂಡಿಯಾಕ್ಕೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತದೆ ಅನ್ನೋದು ಈ ಸೀರೀಸ್ನಲ್ಲಿ ತಿಳಿಯುತ್ತದೆ ನಮಗೆ. ಯಾರೆಲ್ಲ ಈ ಸೀರೀಸ್ಗೆ ಚಾನ್ಸ್ ಪಡ್ಕೊಂಡಿದ್ದಾರೆ ಅಂತ ನೋಡೋದಾದರೆ, ಸ್ಮೃತಿ ಮಂದಾನ ವೈಸ್ ಕ್ಯಾಪ್ಟನ್ ಆಗಿರ್ತಾರೆ, ಹರ್ಮನ್ ಪ್ರೀತ್ ಅವರು ಕ್ಯಾಪ್ಟನ್ ಆಗಿರ್ತಾರೆ. ಇಲ್ಲಿ ದೀಪ್ತಿ ಶರ್ಮಾ, ಸ್ನೇಹಾ ರಾಣಾ, ಜೆಮಿಮಾ ರೋಡ್ರಿಗಸ್, ಶಫಾಲಿ ವರ್ಮಾ, ಹರ್ಲಿನ್ ಡಿಯೋಲ್, ಅಮನ್ ಜೋತ್ ಕೌರ್, ಅರುಂಧತಿ ರೆಡ್ಡಿ, ಕ್ರಾಂತಿ ಗೌಡ್, ರೇಣುಕಾ ಸಿಂಗ್ ಠಾಕೂರ್, ರಿಚಾ ಘೋಷ್, ಜಿ ಕಮಲಿನಿ, ಶ್ರೀ ಚಾರಣಿ, ವೈಷ್ಣವಿ ಶರ್ಮಾ ಇಷ್ಟು ಟೀಮ್ ಇಂಡಿಯಾದ ಸದಸ್ಯರಾಗಿರ್ತಾರೆ. ಇವರೆಲ್ಲರೂ ಕೂಡ T20 ಸರಣಿಗೆ ಆಯ್ಕೆಯಾಗಿರ್ತಾರೆ. ವಿಕೆಟ್ ಕೀಪರ್ ವಿಭಾಗದಲ್ಲಿ ನೋಡೋದಾದರೆ ರಿಚಾ ಘೋಷ್ ಫಿನಿಷರ್ ಅಂತಾನೆ ಹೇಳ್ಬೋದು. ಹಾಗೆಯೇ ನಿಮಗೆ ಸರ್ಪ್ರೈಸ್ ಪ್ಯಾಕೇಜ್ ಆಗಿರೋದು ಜಿ ಕಮಲಿನಿ, ಯಂಗ್ ಬ್ಯಾಟರ್ ಆಗಿರ್ತಾರೆ. ಅವರು WPLನಲ್ಲಿ ಮುಂಬೈ ಇಂಡಿಯನ್ಸ್ ಪರ ಆಡ್ತಾರೆ. ನೀವು ನೋಡಿರ್ತೀರಾ, ಉತ್ತಮ ಸ್ಟ್ರೈಕರ್ ಮಾಡ್ತಾರೆ. ಅವರು ತುಂಬಾ ಯಂಗ್ ಆಗಿರ್ತಾರೆ ಪ್ಲೇಯರ್. ಅವರು ತಮಿಳುನಾಡಿನವರು, ಒಳ್ಳೆ ಪ್ಲೇಯರ್ ಅಂತಾನೆ ಹೇಳ್ಬೋದು. ಅದು ಬಿಟ್ಟರೆ ಬ್ಯಾಟಿಂಗ್ ವಿಭಾಗದಲ್ಲಿ ಸಾಲಿಡ್ ಆಗಿ ಇದೆ. ಸ್ಮೃತಿ ಮಂದಾನ ಇರ್ತಾರೆ, ಶಫಾಲಿ ವರ್ಮಾ ಅವರು ಇರ್ತಾರೆ ಈ ಟೀಮ್ನಲ್ಲಿ. ನಿಮ್ಗೆ ಗೊತ್ತಿರಬಹುದು, ಪ್ರತಿಕಾ ರಾವಲ್ ಅವರ ಇಂಜರಿಯಿಂದಾಗಿ ಶಫಾಲಿ ವರ್ಮಾನ್ ಅವರಿಗೆ ಈ ಚಾನ್ಸ್ ಸಿಕ್ಕಿದೆ. ಹೌದು, ಶಫಾಲಿ ವರ್ಮಾ ಸ್ವಲ್ಪ ಟೈಮ್ ಟೀಮಿಂದ ಹೊರಗೆ ಇದ್ರು, ಆದರೆ ಇವಾಗ ಅವರಿಗೆ T20 ಸರಣಿಯಲ್ಲಿ ಮತ್ತೆ ಚಾನ್ಸ್ ಸಿಕ್ಕಿದೆ. ಇನ್ನು ಮಿಡ್ಲ್ ಆರ್ಡರ್ ನೋಡಿದರೆ ಜೆಮಿಮಾ ರೋಡ್ರಿಗಸ್, ಹರ್ಲಿನ್ ಡಿಯೋಲ್, ದೀಪ್ತಿ ಶರ್ಮಾ ಕೈಲಿರ್ತದೆ. ಸ್ಪಿನ್ನಿಂಗ್ ವಿಭಾಗ ಅಂತ ತುಂಬಾ ಸ್ಟ್ರಾಂಗ್ ಆಗಿದೆ. ಚಾರಣಿ ಇರ್ತಾರೆ, ಸ್ನೇಹ ರಾಣಾ ಇರ್ತಾರೆ, ದೀಪ್ತಿ ಶರ್ಮಾ ಇರ್ತಾರೆ. ಇವರೆಲ್ಲ ತುಂಬಾ ಚೆನ್ನಾಗಿ ಸ್ಪಿನ್ ಮಾಡ್ತಾರೆ. ಅದು ಬಿಟ್ಟರೆ ಫಾಸ್ಟ್ ಬಾಲಿಂಗ್ನಲ್ಲಿ ಕ್ರಾಂತಿ ಗೌಡ್, ರೇಣುಕಾ ಸಿಂಗ್ ಠಾಕೂರ್ ಹಾಗೂ ಅರುಂಧತಿ ರೆಡ್ಡಿ ಇರ್ತಾರೆ. ಕ್ರಾಂತಿ ಗೌಡ್ ಒಂದು ಪಕ್ಕಕ್ಕೆ ಆಡ್ತಾರೆ. ಅದು ಬಿಟ್ಟರೆ ರೇಣುಕಾ ಸಿಂಗ್ ಅಥವಾ ಅರುಂಧತಿ ರೆಡ್ಡಿ ಇವರಿಬ್ಬರ ನಡುವೆ ಕಾಂಪಿಟೇಷನ್ ಇರ್ತಾರೆ, ಯಾರು ಆಡ್ತಾರೆ ಅಂತ ನೋಡೋಣ. 26ಕ್ಕೆ ಮುಂಬರುವ ಡಿಸೆಂಬರ್ 26ಕ್ಕೆ ಮೊದಲ ಮ್ಯಾಚ್ ಆರಂಭವಾಗ್ತದೆ. ಈ ಮ್ಯಾಚ್ 5 ಮ್ಯಾಚ್ಗಳ ಸರಣಿಯಾಗಿರ್ತದೆ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಆಶೀರ್ವಾದವೇ ನಮ್ಮ ಬೆಳವಣಿಗೆ ಆಗಿರ್ತದೆ. ನಮಸ್ಕಾರ.